ಮಕ್ಕಳು ನನ್ನನ್ನು ಬೀದಿಗೆ ತಂದು ಕೊಲೆ ಮಾಡಲು ಪ್ರಯತ್ನಿಸುತ್ತಿದ್ದು, ಮಕ್ಕಳಿಂದಲೇ ನನ್ನ ಪ್ರಾಣಕ್ಕೆ ಅಪಾಯ ಇರುವುದರಿಂದ ರಕ್ಷಣೆ ಕೊಟ್ಟು ನ್ಯಾಯ ಕೊಡಿಸಬೇಕೆಂದು ನೊಂದ ಮಂಜುನಾಥ್ ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿ ಗಿಡ್ಡೇಗೌಡನ ಕೊಪ್ಪಲು ಗ್ರಾಮದಲ್ಲಿ ವಾಸವಾಗಿರುವ ಸುಮಾರು 59 ವರ್ಷ ವಯಸ್ಸಿನ ಮಂಜುನಾಥ್ ಆದ ನಾನು ಕೊಡುವ ದೂರು ಏನೆಂದರೆ, ಈ ಹಿಂದೆ ನಾನು ಎಪಿಎಂಸಿ ಅಧ್ಯಕ್ಷನಾಗಿರುತ್ತೇನೆ. ಈಗ ಎಡವನಹಳ್ಳಿ ಸೇವಾ ಸಹಕಾರ ಸಂಘದಲ್ಲಿ ನಿರ್ದೇಶಕನಾಗಿದ್ದು, ನನಗೆ 3 ಜನ ಗಂಡು ಮಕ್ಕಳು ಇದ್ದು, ನನ್ನ ಪಿತ್ರಾರ್ಜಿತವಾದ ಆಸ್ತಿಯನ್ನು 3 ಜನಕ್ಕೂ 4 ಎಕರೆಯಂತೆ ವಿಭಾಗ ಮಾಡಿಕೊಟ್ಟಿರುತ್ತೇನೆ. ನನಗೆ ಹೃದಯದ ತೊಂದರೆಯಿಂದ ಪಾರ್ಶ್ವವಾಯು ತಗುಲಿ ತನ್ನ 2 ಕಾಲುಗಳು ಸರಿಯಾಗಿ ನಡೆಯಲು ಸಾಧ್ಯವಾಗುತ್ತಿಲ್ಲ. ಸ್ವಾಧೀನ ಅಲ್ಪ ಸ್ವಲ್ಪ ಕಡಿಮೆಯಾಗಿರುತ್ತದೆ ಹಾಗೂ ನಾನು ವೆರಿಕೋಸ್ ಕಾಯಿಲೆಯಿಂದಲೂ ಬಳಲುತ್ತಿದ್ದು ಹಾಗೂ ನನ್ನ ಯೂರಿನರಿ ಬ್ಲಡ್ಗೆ ಸಂಬಂಧಿಸಿದಂತೆ 13 ಇಂಚು ಶಸ್ತ್ರಚಿಕಿತ್ಸೆಯಾಗಿದ್ದರೂ ಈಗಲೂ ನನಗೆ ಮೂತ್ರ ವಿಸರ್ಜನೆಗೆ ಕಷ್ಟಕರವಾಗಿರುತ್ತದೆ ಎಂದರು. ನನ್ನ ಆರೋಗ್ಯ ದಿನ ಕುಸಿಯುತ್ತಿದ್ದು, ಆಸ್ಪತ್ರೆ ವೆಚ್ಚ 50 ಲಕ್ಷ ರೂಪಾಯಿಗಳನ್ನು ವೆಚ್ಚ ಮಾಡಿದ್ದು, ಸಾಲ ಸೂಲ ಮಾಡಿ ಬೀದಿಗೆ ಬಂದಿರುತ್ತೇನೆ. 3 ಜನ ಮಕ್ಕಳಲ್ಲಿ ಲೋಹಿತ್ ಕುಮಾರ್ ಹಾಗೂ ಅವರ ಹೆಂಡತಿ ಪವಿತ್ರ ಹಾಗೂ 2ನೇ ಮಗನಾದ ಹೇಮಂತ್ ಹಾಗೂ ಆತನ ಹೆಂಡತಿ ಪ್ರಿಯಾ ಇವರುಗಳು ನನ್ನ ಮಗ ಹಾಗೂ ಸೊಸೆಯಂದರಾಗಿದ್ದು, ನನ್ನನ್ನೀಗ ನೋಡದೆ ಹಾಗೂ ಆಸ್ಪತ್ರೆ ವೆಚ್ಚ ಭರಿಸದೆ ನನ್ನ ಹಾಗೂ ನನ್ನ ಹೆಂಡತಿಯನ್ನು ಬೀದಿ ಪಾಲು ಮಾಡಿರುತ್ತಾರೆ. ನನ್ನ ಜೀವನ ಕಷ್ಟಕರವಾಗಿರುತ್ತದೆ. ಸಾಲ ಮಾಡಿಕೊಂಡಿದ್ದು, ಆಸ್ಪತ್ರೆ ವೆಚ್ಚಕ್ಕೂ ಹಣ ಬೇಕಾಗಿರುತ್ತದೆ. ನನ್ನ ಹೆಸರಿನಲ್ಲಿರುವ ಜಮೀನನ್ನು ಮಾರಾಟ ಮಾಡಲು ಬಿಡುತ್ತಿರುವುದಿಲ್ಲ ಹಾಗೂ ಸಾಲವನ್ನು ಸಹ ತೀರಿಸುತ್ತಿರುವುದಿಲ್ಲ. ನಮ್ಮಗಳ ಯೋಗಕ್ಷೇಮವನ್ನು ಸಹ ನೋಡುತ್ತಿರುವುದಿಲ್ಲ ಎಂದು ದೂರಿದರು. ನಾನು ತಿರುಗಾಡಲು ಆಗದೆ ನನ್ನ ಜೀವನ ದಿನೇ ಸಾವು ಬದುಕಿನಡೆಗೆ ಹೋರಾಡುತ್ತಿದ್ದೇನೆ. ನನ್ನ ಮಕ್ಕಳಿಬ್ಬರು ಹಾಗೂ ಅವರ ಹೆಂಡತಿಯರು ನನ್ನ ಮನೆಗೆ ಬಂದು ನನ್ನನ್ನು ಕೊಲೆ ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಗಂಡಸಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಪೊಲೀಸ್ನವರು ಎಷ್ಟು ಬುದ್ಧಿಮಾತು ಹೇಳಿದರೂ ನನ್ನನ್ನು ಕೊಲೆ ಮಾಡಲು ಪ್ರಯತ್ನ ಮಾಡುತ್ತಿರುತ್ತಾರೆ ಹಾಗೂ ನನ್ನನ್ನು ಕಾರಿನಿಂದ ಗುದ್ದಿಸಿ ಸಾಯಿಸಲು 2 ಬಾರಿ ಪ್ರಯತ್ನ ಮಾಡಿದ್ದು, ಅದರಿಂದಲೂ ಬಚಾವಾಗಿರುತ್ತೇನೆ. ಪ್ರತಿನಿತ್ಯ ನನ್ನ ಜೀವ ಕೈಯಲ್ಲಿಟ್ಟುಕೊಂಡು ಬದುಕುತ್ತಿದ್ದೇನೆ ಎಂದು ಹೇಳಿದರು. ಈ ವಿಚಾರವನ್ನು ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದಾಗ ಪೊಲೀಸರು ಮುಚ್ಚಳಿಕೆ ಬರೆಸಿ ಕಳುಹಿಸಿದ್ದರು. ನನ್ನ ಮಕ್ಕಳು ನನ್ನ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ. ಈಗ ಎಸ್ಪಿ ಅವರಲ್ಲಿ ಮನವಿ ಮಾಡಲಾಗಿದೆ ಎಂದರು. ವಯಸ್ಸಾದ ನನ್ನ ಹಾಗೂ ನನ್ನ ಹೆಂಡತಿಗೆ ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದ ಮೂಲಕ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಜೀವನದ ವಿಷಯವನ್ನು ಸಾರ್ವಜನಿಕರಿಗೆ ಹಾಗೂ ಸರ್ಕಾರದ ಗಮನಕ್ಕೆ ತಂದು ನನ್ನ ಪ್ರಾಣಕ್ಕೆ ನನ್ನ ಮಕ್ಕಳಿಂದಲೇ ತುತ್ತಾಗುವ ಸಾಧ್ಯತೆ ಇರುವುದನ್ನು ಅರಿತು ನನಗೆ ರಕ್ಷಣೆ ಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಂದು ಮನವಿ ಮಾಡಿದರು. ಇದಕ್ಕೋಸ್ಕರ ಬಂದು ನಮ್ಗೆ ಕಟ್ಸೋಕೆ ನೋಡ್ಲಿಲ್ಲ. ಮನೆಯವರು ಕಟ್ಸೋಕೆ ನೋಡಿ ಹುಷಾರ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು. ಆದ್ರೆ ಊರಿಗೆ ಹೋಗ್ಬಿಡ್ತಾ ಇಲ್ಲ. ಮಾಡೇ ಮಾಡ್ತೀನಿ, ಕೊಲೆ ಮಾಡೇ ಮಾಡ್ತೀನಿ ಅಂತ ಹೇಳಿ ನನ್ನ ಮಕ್ಕಳು ರೋಹಿತ್ ಕುಮಾರು, ಹೇಮಂತ್ ಕುಮಾರು, ಹರ್ಷಿತ್ ಕುಮಾರ್ ಅಂತ 3 ಜನ. ಹಿಂದೆ ಒಂದು ಹರ್ಷಿತ್ ಕುಮಾರ್, ರೋಹಿತ್ ಕುಮಾರ್, ಹೇಮಂತ್ ಕುಮಾರ್ ಎಲ್ಲರನ್ನೂ ಮದುವೆ ಮಾಡಿದ್ವಿ. ಯಾರು ಹೆಸರು ಹಾಕಿಲ್ಲ. ಆದ್ರೆ ಅವ್ನು ಇಲ್ಲಿ ಹಾಸ್ಟೆಲ್ ಅವನೇ ನಿನ್ನೆ ಬಂದವ್ರು ಮಾಡಕ್ ಹೋದ್ರು ಇಬ್ರು. ಅದು ಇವಳು ಅನು ಅಂತ. ಜಮೀನು ಎಲ್ಲರಿಗೂ 4 ಎಕರೆ ಬಂದಿದೆ. ಕಿತ್ಕೊಳ್ಳ ಅಂದ್ರೆ ಪಾರಿಕತ್ ಮಾಡಿಕೊಟ್ಟಿದ್ದೆ ಸರ್ ಇವನು. ಪತ್ರಿಕಾಗೋಷ್ಠಿಯಲ್ಲಿ ಮಂಜುನಾಥ್ ಪತ್ನಿ ಎಚ್ ಆರ್ ರಾಧಾ ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.